ನಮಸ್ಕಾರ. ನಿಮ್ಮ ಜೊತೆ ನಮ್ಮ ಕತೆ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. ಇವತ್ತು ಯಥಾಪ್ರಕಾರ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ. ಇವತ್ತು ಟಿಕ್ಕಿ ಪುರಿ ಪ್ರಭುನ ಕಥೆಯನ್ನು ನಿಮಗೆ ಹೇಳಕ್ಕೆ ಹೊರಟಿದ್ದೀನಿ. ಸೊ ನಾನು ಹೇಳೋದಕ್ಕಿಂತ ಅವರೇ ಅವ್ರ ಕಥೆಯನ್ನು ಸವಿವರವಾಗಿ ನಿಮ್ಗೆ ಹೇಳಿದ್ದಾರೆ. ನೋಡ್ಕೊಂಡು ಬನ್ನಿ. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರೇನು? ಪ್ರಭು ಅವರೇ, ನೀವು ಎಲ್ಲಿಯವರು ಪ್ರಭು? ಕೊಳ್ಳೇಗಾಲ ಅಂದರೆ ಕೊಳ್ಳೇಗಾಲ ನೇಟಿವಾ? ಆ ಕಡೆ ಈ ಕಡೆ? ಕೊಳ್ಳೇಗಾಲದಿಂದ ಮುಂದೆ ಅಲಗಾಪುರ ಅಂತ. ಅಲಗಾಪುರದವರ ನೀವು ಅಲಗಾಪುರದಲ್ಲಿ ಅಂದರೆ ಅಲಗಾಪುರದಿಂದ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು? 14 ವರ್ಷ ಆಯಿತು. ಏನು ಮಾಡ್ತಾ ಇದ್ದೀರಾ ಅಲಗಾಪುರದಿಂದ ಬೆಂಗಳೂರಿಗೆ ಬಂದು? ನೀವು ಫಸ್ಟ್ ಚಾಟ್ಸ್ ಅಂಗಡಿ ಇಟ್ಟರೆ ಅದಕ್ಕೆ ಮುಂಚೆ ಏನಾದರೂ? ಇಲ್ಲ, ಇದೇನೆ ಚಾಟ್ಸ್ ಸ್ಟಾರ್ಟಿಂಗ್ ನಮ್ಮ ಭಾವರ ಹತ್ರ ಕಲ್ತ್ಕೊಂಡು ಅಲ್ಲಿಂದ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಭಾವನ ಹತ್ರ ಟ್ರೈನ್ ಅಪ್ ತೊಗೊಂಡು ನೀವು ಓನಾಗಿ ಅಂಗಡಿ ಹಾಕಿ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀರಾ. ಹೇಗಿದೆ ನಿಮ್ಮ ವ್ಯಾಪಾರ? ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆಯಾ? ತೊಂದರೆ ಏನಿಲ್ಲ. ಅಂದರೆ ನೀವು ನಿಮ್ಮ ಭಾವನ ಹತ್ರ ಬಂದ ತಕ್ಷಣ ಈ ಒಂದು ವ್ಯಾಪಾರನ ಅಂದರೆ ಬಿಸ್ನೆಸ್ನ ಮಾಡಬೇಕು ಅಂತ ತಲೆಯಲ್ಲಿ ಬಂತು. ಸೊ ಸ್ಟಾರ್ಟಿಂಗಲ್ಲಿ ನಿಮಗೆ ಒಂದಷ್ಟು ನಿಮ್ಮ ಟೇಸ್ಟು ಜನಗಳು ಬರೋದು ಅದೆಲ್ಲ ನಿಮಗೆ ಒಂದು ಸ್ವಲ್ಪ ತೊಂದರೆ ಆಗಲಿಲ್ಲ? ಸ್ಟಾರ್ಟಿಂಗ್ ಎಲ್ಲ ಅದರೆಲ್ಲ ಒಂದು ಪ್ರಾಬ್ಲಮ್ ಎಲ್ಲ ಆಗಿದೆ. ಆಮೇಲೆ ಬರ್ತಾ ಎಲ್ಲ ಸ್ವಲ್ಪ ಹಂಗೆ ಚೆನ್ನಾಗಾಯಿತು. ಸೊ ನೀವು ಅಂದರೆ ನಿಮ್ಮ ಅಣ್ಣ ತಮ್ಮ, ನಿಮ್ಮ ಫ್ಯಾಮಿಲಿ ಹೇಗೆ? ಅಣ್ಣ ತಮ್ಮ ಇಲ್ಲ, ಅಕ್ಕ ಇದ್ದಾರೆ. ಹಾಂ, ನೀವು ಏನು ಚೆನ್ನಾಗಿ ಯಾವ ರೆಸಿಪಿನ ಮಾಡಿ ಕೊಡ್ತೀರಾ? ಟಿಕ್ಕಿ ಪುರಿ, ಬಾಳೆದಿಂಡು ಮಸಾಲ. ಜೋರಾಗಿ ಹೇಳಬೇಕು. ಟಿಕ್ಕಿ ಪುರಿ ಮತ್ತೆ ಬಾಳೆದಿಂಡು ಮಸಾಲ. ಬಾಳೆ ದಿಂಡು ಬರುತ್ತಾ? ಹಸಿ ದಿಂಡು ಮಸಾಲ ಮಾಡ್ತೀರಾ? ಮಸಾಲೆ ಮಾಡ್ತೀವಿ, ಚೆನ್ನಾಗಿರುತ್ತೆ. ಅದನ್ನ ಹೆಂಗೆ ಮಾಡೋದು? ಒಳ್ಳೇದು. ಹೆಂಗೆ ಅದು ಅಂದ್ರೆ ಕೊಚ್ಚಿಬಿಟ್ಟು ಅದನ್ನ ಹಸಿಗೆ ತಿನ್ಬೋದಾ? ತಿನ್ಬೋದು ಸರ್, ಏನು ತೊಂದರೆ ಇಲ್ಲ. ಹೆಲ್ತಿಗೆಲ್ಲ ತುಂಬಾ ಒಳ್ಳೇದು. ಓಕೆ, ಅದು ನಿಮ್ಮಲ್ಲಿ ತುಂಬಾ ಸ್ಪೆಷಲ್. ಕಡೆಯದಾಗಿ ನಿಮ್ಮ ಒಂದು ಕಡೆಯಿಂದ ಮೆಸೇಜ್ ಅಂತ ಕೊಟ್ಟರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮೆಸೇಜ್ ಅಂತ ಕೊಡೋಕೆ ಹೇಳಕ್ ಹೋದ್ರೆ ಸರ್, ಈಗಿನ ಯೂತ್ಗೆ ಟೈಮ್ ವೇಸ್ಟ್ ಮಾಡಬೇಡಿ. ಬೆಂಗಳೂರಲ್ಲಿ ಬದುಕಕ್ಕೆ ದಾರಿ ನೂರಾರು ರೀತಿ ಇದೆ. ಯಾವ್ದಾದ್ರು ಒಳ್ಳೆ ದಾರಿ ಇಟ್ಕೊಂಡು ಒಳ್ಳೆ ರೀತಿಲಿ ಬದುಕಿ ಅಂತ ಯೂತ್ಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಅಂದ್ರೆ ತುಂಬಾ ಕೆಲಸ ಓದಿರ್ತಾರೆ, ಕೆಲಸ ಸಿಕ್ಕಿರಲ್ಲ, ಈ ತರ ನಾನಾ ರೀತಿ ಇದೆ ನೋಡಿ. ನಾವು ಎಲ್ಲ ಮಾಡ್ತಾ ಇದೀವಿ, ಈ ತರನು ಆರಿಸ್ಕೊಂಡು ಮಾಡ್ಬೋದು. ತುಂಬಾ ಇದಿದೆ, ಹೆಲ್ಪ್ ಇದೆ. ಆಮೇಲೆ ತುಂಬಾ ಚೆನ್ನಾಗಿ ನಡೀತದೆ. ಇವೆಲ್ಲ ಮಾಡ್ತಾರೆ, ಏನಾದ್ರು ಒಂದು ಮಾಡ್ಬೋದು. ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕೆಲ್ಲ ಏನು ತೊಂದರೆ ಇಲ್ಲ, ಮಾಡ್ಬೋದು. ಬಟ್ ಟೈಮ್ ವೇಸ್ಟ್ ಮಾಡಬೇಡಿ. ಏನಾದ್ರು ಚೆನ್ನಾಗಿ ಮಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಥ್ಯಾಂಕ್ ಯು ಪ್ರಭು. ನಿಮ್ಮ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ಒಳ್ಳೆ ವಿಚಾರಗಳನ್ನ ಹೇಳಿದ್ದೀರಾ. ಸೊ ಈಗಿನ ಯೂತ್ಸು ಖಾಲಿ ಕುತ್ಕೋಬೇಡಿ, ಏನಾದ್ರೂ ಒಂದು ಕೆಲಸ ಮಾಡಿ, ಒಳ್ಳೆ ಕೆಲಸ ಮಾಡಿ ಅಂತ ಹೇಳಿದ್ದೀರಾ. ಅಲ್ಲಿ ದುಡಿಯಲಿಕ್ಕೆ ತುಂಬಾ ದಾರಿಗಳಿದೆ, ಒಳ್ಳೊಳ್ಳೆ ಮಾರ್ಗಗಳಿದೆ. ಅದನ್ನೆಲ್ಲ ಆರಿಸ್ಕೊಂಡು ಚೆನ್ನಾಗಿ ಒಳ್ಳೆ ದಾರಿಲಿ ಹೋದ್ರೆ ಅದನ್ನೇ ಇದು ಮಾಡ್ಕೊಂಡು ಹೋಗಿ ದೇವರು ಕಾಪಾಡ್ತಾನೆ ಅಂತೀರಾ. ಥ್ಯಾಂಕ್ ಯು ಪ್ರಭು. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಪ್ರಭು ಕೊಳ್ಳೇಗಾಲದಿಂದ ಬೆಂಗಳೂರಿಗೆ ಬಂದು ಟಿಕ್ಕಿ ಪುರಿ ಬಿಸ್ನೆಸ್ನ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅವರ ಎಂಟೈರ್ ಲೈಫ್ ಸ್ಟೋರಿಯನ್ನು ನಿಮ್ಗೆ ಹೇಳಿದ್ದಾರೆ. ಇದೇ ತರಹ ನಾಳೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ. ನಿಮ್ಮ ಜೊತೆ ನಮ್ಮ ಕತೆ. ನಮಸ್ಕಾರ.